ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವ್ಯಾಸ ವೈಬ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಇಷ್ಟು ಹೇಳಿದ್ಮೇಲೆ ನಿಮ್ಗೆ ಗೊತ್ತಾಗಿರ್ಬೇಕು ಯಾವ ರಂಗೋಲಿ ಬಹಳ ಸರಿ ಕೇಳಿರ್ತೀರಿ. ಆದ್ರೆ ಎಲ್ಲಾರು ಒಂದು ಏನಿಲ್ಲ ಅಂದ್ರೂ ಒಂದು ಕಮೆಂಟ್ನಾಗ ಒಂದು 7-8 ಕಮೆಂಟ್ ಇದನ್ನ ಹೇಳಿಕೊಡ್ತದ. ಬಟ್ ಟೈಮ್ ಬೇಕಾಗ್ತದ್ರಿ. ಎಲ್ಲ ವಿಡಿಯೋ 10 ಮಂದಿ 10 ವಿಡಿಯೋ ಒಂದೇ ದಿವ್ಸನಾಗ ಬಿಡ್ಲಿಕ್ಕೆ ಆಗಂಗಿಲ್ಲ, ಕಳಿಸ್ಲಿಕ್ಕೆ ಆಗಂಗಿಲ್ಲ. ಸಾಧ್ಯವಾದಂಗ ನಾನು ಆದಷ್ಟು ನೀವು ಏನು ಕೇಳಿರ್ತೀರೋ ಅದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಅಂದ್ರೂ ಬೇರೆಯವರಿಗೆ ಕೇಳಿ ಅದ್ರ ಬಗ್ಗೆ ಹೇಳಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೀನಿ. ಈಗ ತೋರಿಸ್ಲಿಕ್ಕತ್ತದ್ದು ರಾಮಧನುಷ್ಯ ರಂಗೋಲಿ ರೀ. ಈ ರಂಗೋಲಿ ಯಾಕೆ ಹಾಕಬೇಕು, ಹೆಂಗೆ ಹಾಕಬೇಕು ಹೇಳಿಕೊಡ್ರಿ ಅಂತ ಹೇಳಿ ಕಮೆಂಟ್ ಅಂತೂ ಇದ್ದೇವ. ಈ ರಂಗೋಲಿ ನೋಡ್ರಿ, ಕೆಟ್ಟ ಕನಸು ಬೀಳ್ತಿರ್ತಾವ, ಹೆದರಿಕೆ ಬರ್ತಿರ್ತದ. ಮಕ್ಕಳು ಹಾಕ್ಬೋದು, ದೊಡ್ಡವರು ಹಾಕ್ಬೋದು, ಯಾರೂ ಹಾಕ್ಬೋದ್ರಿ. ಆಮೇಲೆ ಮನಿ ಒಳಗ ಯಾವತ್ತು ಪಾಸಿಟಿವ್ನೆಸ್, ಒಳ್ಳೆಯ ಸುವಿಚಾರ, ಸುಜ್ಞಾನದವರೆಗೆ ಅಂದ್ರೆ ಸುಜ್ಞಾನ, ಅಂದ್ರೆ ಒಳ್ಳೆಯ ಸುಜ್ಞಾನ, ಒಳ್ಳೆಯ ಜ್ಞಾನ, ಒಳ್ಳೆಯ ವಿಚಾರ ಮತ್ತು ಮಕ್ಕಳು ಒಂದು ಒಳ್ಳೆಯ ಹಾದಿ ಒಳಗೆ ಇರಲಿಕ್ಕೆ ಈ ರಂಗೋಲಿ ಬಹಳ ಮುಖ್ಯ ರೀ. ಮತ್ತು ಮಕ್ಕಳೇ ಹಾಕ್ಬೇಕು, ನಾವು ಹಾಕಬೇಕು, ಯಾರು ಹಾಕ್ತಿರೋ ಹಾಕಬಹುದು. ಇದು ರಂಗೋಲಿಯಿಂದ ಬಹಳ ಚೇಂಜಸ್ ಅದ ರೀ. ಅದಕ್ಕೆ ಇದು ರಾಮಧನುಷ್ಯ ರಂಗೋಲಿ ನೋಡಿದ್ರಲ್ಲ, 4 ಅಕ್ಕಿ. ಮೊದಲಂತೂ ಇದನ್ನ ನಾನು ಹೆಂಗೆ ಹಾಕಬೇಕು ಅಂತ ತಿಳಿಸೀನಿ. ಮತ್ತು ಏನಿಲ್ಲ, ಫಸ್ಟ್ ಅದಿಂದ 1ನೇ ಅಕ್ಕಿಗೆ ಜಾಯಿಂಟ್ ಮಾಡೋದು, ಆಮೇಲೆ ಸೆಕೆಂಡ್ ಹೋಗ್ತದ, ಅದೇ 3rd 4th 5th ಹಂಗೆ. ಈ ರಂಗೋಲಿ ನೋಡಿ ಒಂದು ಸಾರಿ ತೆಗೀರಿ, 1-2 ಸಾರಿ ನೋಡಿದ್ರೆ ಗೊತ್ತಾಗ್ಬಿಡ್ತದ್ರಿ. ಇದೇನು ಪ್ರಾಕ್ಟೀಸ್ ಮಾಡಬೇಕು ಅಂತ ಅಷ್ಟೊಂದು ಕಷ್ಟ ಏನಿಲ್ಲ. ನಾನು ಇದ್ರ ಮೇಲೆ ಬರ್ತೀನಿ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂತೇಳಿ. ಇಷ್ಟದ ನೋಡ್ರಿ. ಇದಕ್ಕೆ ಸ್ತೋತ್ರ ಯಾವುದು? ರಾಮರಕ್ಷಾ ಸ್ತೋತ್ರ. ರಾಮರಕ್ಷಾ ಸ್ತೋತ್ರ ಹೇಳಿದ್ರಂತೂ ಬಹಳ ಚಲೋ. ನಮ್ಗೆ ಅದು ಅನ್ಲಿಕ್ಕೆ ಟೈಮ್ ಇಲ್ಲ. ಬಾಹೆರ್ಟ್ ಬರೋರು ರಂಗೋಲಿ ಹಾಕೋತ ಅಂದ್ಬಿಡ್ತೀರಿ. ಅನ್ಲಿಕ್ಕೆ ಟೈಮ್ ಇರ್ಲಾರ್ದವ್ರು ವಾರದೊಳಗೆ 1-2 ಸಾರಿ ಆದ್ರೂ ಹೇಳ್ರಿ. ಮತ್ತು ಶನಿವಾರ ದಿವಸ, ಮಂಗಳವಾರ ದಿವಸ, ಆಮೇಲೆ ಉಳಿದ ದಿವಸದೊಳಗ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಈ ಸ್ತೋತ್ರ ಏನದ 108 ಸರಿ ಹೇಳಿದ್ರೆ ಈಕ್ವಲ್ ಟು ರಾಮರಕ್ಷಾ ಸ್ತೋತ್ರ ಹೇಳಿದಷ್ಟೇ ಫಲ ಪುಣ್ಯ ಬರ್ತದ್ರಿ. ಇದು ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.